ನಮಸ್ಕಾರ ಸ್ನೇಹಿತರೆ, ಚೆನ್ನಾಗಿದ್ದಾರೆ ಸ್ನೇಹಿತರೆ. ಇವತ್ತಿನ ವಿಶೇಷ ವ್ಯಕ್ತಿಗಳು ಸುಮಧುರ ಸುಶ್ರಾವ್ಯವಾದ ಸಂಗೀತವನ್ನು ನೀಡಿ ಕನ್ನಡ ಚಿತ್ರರಂಗವನ್ನು ಹಾಡಿನ ಗುಂಗಿನಲ್ಲಿ ಮುಳುಗಿಸಿದ ದೈತ್ಯ ಪ್ರತಿಭೆ ಉಪೇಂದ್ರ ಕುಮಾರ್ ಅವರ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನೊಮ್ಮೆ ನೋಡೋಣ ಬನ್ನಿ ಪ್ರೇಕ್ಷಕರು. ಸೊಲೆ ಗೆಲುವೆಂದು ಬಾಳಲಿ ಅರಿತಾದ ಮೇಲೆ ಎಲ್ಲ ಅಪನಿಂದೆ ಅಪಮಾನ ಬಹುಮಾನದಂತೆ ಈ ಸುಖ ದುಃಖವು ಅಳುವು ನಗುವು ಎಲ್ಲ ಆ ದೇವನ ಕೊಡುಗೆ. ಸೊಲೆ ಗೆಲುವೆಂದು ಬಾಳಲಿ ಅರಿತಾದ ಮೇಲೆ. ಬನ್ನಿ ಸ್ನೇಹಿತರೆ, ಉಪೇಂದ್ರ ಕುಮಾರ್ ಅವರ ಬಗ್ಗೆ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನೊಮ್ಮೆ ನೋಡೋಣ. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಪ್ರೇಕ್ಷಕರೇ, ಉಪೇಂದ್ರ ಕುಮಾರ್ ಅವರ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನ ನೋಡೋಣ. ಉಪೇಂದ್ರ ಕುಮಾರ್ ಅವರು 18 ಜುಲೈ 1941ರಲ್ಲಿ ಜನಿಸಿದರು. ಇವರು ಒಬ್ಬ ಭಾರತೀಯ ಸಂಯೋಜಕ. ಇವರು ಪ್ರಧಾನವಾಗಿ ಕನ್ನಡ ಮತ್ತು ಒಡಿಶಾ ಚಲನಚಿತ್ರಗಳಲ್ಲಿ ಕೆಲಸ ಮಾಡಿದವರು. ಅವರು ರಾಜ್ಕುಮಾರ್ ಮತ್ತು ಅವರ ಕುಟುಂಬದೊಂದಿಗೆ ಬಲವಾದ ಒಡನಾಟಕ್ಕೆ ಹೆಸರುವಾಸಿಯಾಗಿದ್ದರು ಮತ್ತು ರಾಜ್ಕುಮಾರ್ ಮತ್ತು ಅವರ ಪುತ್ರರನ್ನು ಒಳಗೊಂಡ ಚಲನಚಿತ್ರಗಳಿಗಾಗಿ ಅವರ ವೃತ್ತಿ ಜೀವನದ ಅತ್ಯುತ್ತಮ ಸಂಯೋಜನೆಗಳನ್ನು ಗಳಿಸಿದರು. ತಮಿಳು, ತೆಲುಗು, ಮಲಯಾಳಂ ಮತ್ತು ತುಳು ಚಿತ್ರಗಳು ಸೇರಿದಂತೆ 210 ಚಿತ್ರಗಳಿಗೆ ಸ್ಕೋರ್ ಮಾಡಿದ್ದರು. ಉಪೇಂದ್ರ ಕುಮಾರ್ ಅವರು ಮೂಲತಃ ಭಾರತದ ಇಂದಿನ ಒಡಿಶಾ ರಾಜ್ಯದ ದಿಗಪಹಂಡಿ ಪಟ್ಟಣದಿಂದ ಬಂದವರು. ಅವರು 1941ರಲ್ಲಿ ಬ್ರಿಟಿಷ್ ಭಾರತದಲ್ಲಿ ಮದ್ರಾಸ್, ಈಗಿನ ಚೆನ್ನೈನಲ್ಲಿ ತೆಲುಗು ಮಾತನಾಡುವ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಅವರ ತಂದೆ ಲಕ್ಷ್ಮಣ ಸ್ವಾಮಿ ಜ್ಯೋತಿಷಿಯಾಗಿದ್ದರು. ಉಪೇಂದ್ರ ಕುಮಾರ್ ಅವರು 7ನೇ ತರಗತಿಯವರೆಗೆ ಓದಿದರು ಮತ್ತು ಅವರ ಚಿಕ್ಕಪ್ಪ ಅಪ್ಪಾರಾವ್ ಅವರ ಸಹಾಯದಿಂದ ಸಂಗೀತ ಕಲಿಕೆಯತ್ತ ಹೊರಳಿದರು. ಅವರು ಹಿಂದೂಸ್ತಾನಿ ಶಾಸ್ತ್ರೀಯ, ಪಾಶ್ಚಾತ್ಯ ವಾದ್ಯ ಮತ್ತು ಭಾರತೀಯ ತಂತಿ ವಾದ್ಯಗಳಲ್ಲಿ ಕಠಿಣ ತರಬೇತಿಯನ್ನು ಪಡೆದರು. ಅವರು ಉತ್ಕಲ ಕಾಲೇಜ್ ಆಫ್ ಮ್ಯೂಸಿಕ್ ಅಂಡ್ ಡ್ಯಾನ್ಸ್ ನಿಂದ ಭಾರತೀಯ ಶಾಸ್ತ್ರೀಯ ಸಂಗೀತ, ಒಡಿಸ್ಸಾ ಸಂಗೀತ ಮತ್ತು ಸಿತಾರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ಪದವಿ ಮುಗಿದ ಮೇಲೆ ಅವಕಾಶಗಳನ್ನು ಅರಸಿ ಮದ್ರಾಸಿಗೆ ಹೊರಟರು. ಒಮ್ಮೆ ಮದ್ರಾಸಿನಲ್ಲಿ ಉಪೇಂದ್ರ ಕುಮಾರ್ ಗಾಯನ ಮತ್ತು ಸಿತಾರ್ ಸಂಗೀತ ತರಗತಿಗಳನ್ನು ತೆಗೆದುಕೊಂಡರು. ಪ್ರಭಾವಿತರಾದ ಚಲನಚಿತ್ರ ನಿರ್ದೇಶಕ ವೈ.ಆರ್. ಸ್ವಾಮಿಯವರು ತಮ್ಮ ಬೋಧನಾ ವಿಧಾನ ಮತ್ತು ಸಂಗೀತದ ಬಗೆಗಿನ ಅವರ ನೈಪುಣ್ಯತೆಯೊಂದಿಗೆ ರಾಜ್ಕುಮಾರ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದ ಅವರ 1966ರ ಚಲನಚಿತ್ರ ಕಟಾರಿ ವೀರಕ್ಕೆ ಸ್ಕೋರ್ ಮಾಡಲು ಸಹಿ ಹಾಕಿದರು. ಚೆಂಗು ಚೆಂಗೆಂದು ಹಾರುವ ಮತ್ತು ಹಾಯಾದ ಈ ಸಂಗಮ ಎಂಬ ಧ್ವನಿಮುದ್ರಿಕೆ ಆಲ್ಬಂನ 2 ಹಾಡುಗಳು ಜನಪ್ರಿಯವಾದವು. ಸಂಯೋಜಕರಾಗಿ ಕುಮಾರ್ ಒಡಿಶಾ ಜಾನಪದ ಸಂಗೀತವನ್ನು ಕನ್ನಡ ಚಲನಚಿತ್ರ ಧ್ವನಿಪಥದಲ್ಲಿ ಸಂಯೋಜಿಸಿದ್ದಾರೆ. ಸಿಪಾಯಿ ರಾಮು 1972, ಪ್ರೇಮದ ಕಾಮಿಕೆ 1976, ಶಂಕರ್ ಗುರು 1978, ಧರ್ಮ ಸೆರೆ 1979, ರವಿಚಂದ್ರ 1980, ಕಾಮನಾ ಬಿಲ್ಲು 1983, ರಥಸಪ್ತಮಿ 1986. ಅವರು ಸಂಗೀತ ನೀಡಿದ ಚಲನಚಿತ್ರಗಳ ಹಾಡುಗಳು ಜನಪ್ರಿಯವಾಗಿವೆ. ನಂಜುಂಡಿ ಕಲ್ಯಾಣ 1989, ಹೃದಯ ಹಾಡಿತು 1991 ಮತ್ತು ಜೀವನ ಚೈತ್ರ 1992. ಕುಮಾರ್ ಆಗಾಗ್ಗೆ ರಾಜ್ಕುಮಾರ್ ಅವರೊಂದಿಗೆ ಸಹಕರಿಸಿದರು. ಅವರು ಹೆಚ್ಚಾಗಿ ಸ್ವತಃ ನಟಿಸಿದ ಚಲನಚಿತ್ರಗಳಿಗೆ ಅನೇಕ ಹಾಡುಗಳನ್ನು ಹಿನ್ನೆಲೆ ಹಾಡಿದರು ಮತ್ತು ಅವರ ಮೇಲೆ ಚಿತ್ರಿಸಿದರು. ಈ ಸಂಯೋಜನೆಯ ಜನಪ್ರಿಯ ಸಂಖ್ಯೆಗಳಲ್ಲಿ ಚಿನ್ನ ಬಾಳಲ್ಲಿ, ಲವ್ ಮೀ ಆರ್ ಹೇಟ್ ಮೀ ಮತ್ತು ಶಂಕರ್ ಗುರುಗಳಿಂದ ಚೆಲುವೆಯ ನೋಟ ಚೆನ್ನ, ರವಿಚಂದ್ರರಿಂದ ಇದು ರಾಮ ಮಂದಿರ, ಕಾಮನ ಬಿಲ್ಲು, ಇಂದು ಆನಂದ, ಲಕ್ಷ್ಮೀ ಭಾರಮ್ಮ ಮತ್ತು ಜೀವನ ಚೈತ್ರದಿಂದ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಹೃದಯದಿಂದ ನಲಿಯುತ್ತಾ ಹಾಡಿತು ಮತ್ತು ಸಪ್ತಪದಿ, ಇದು ಸಪ್ತಪದಿ 1992. ಗಾಯಕರಾದ ಸಿ ಅಶ್ವಥ್ ಕಾಮನ ಬಿಲ್ಲುವಿನ ನೇಗಿಲ ಹಿಡಿದ, ಮಂಜುಳಾ ಗುರುರಾಜ್ ನಂಜುಂಡಿ ಕಲ್ಯಾಣದಿಂದ ಒಳಗೆ ಸೇರಿದರ ಗುಂಡು ಮತ್ತು ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರು ಕುಮಾರ್ ಸಂಯೋಜಿಸಿದ ಅನೇಕ ಚಲನಚಿತ್ರೇತರ ಭಕ್ತಿಗೀತೆಗಳನ್ನು ಸಹ ಹಾಡಿದರು. ಜೀವನ ಚೈತ್ರದ ನಾದಮಯ ಅತ್ಯುತ್ತಮ ಪುರುಷ ಹಿನ್ನೆಲೆ ಗಾಯನ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ರಾಜ್ಕುಮಾರ್ ಅವರಿಗೆ ತಂದುಕೊಟ್ಟಿತು. ಉಪೇಂದ್ರ ಕುಮಾರ್ ರಾಜ್ಕುಮಾರ್ ಸಂಯೋಜನೆ ಹೆಚ್ಚಿನ ಹಾಡುಗಳಿಗೆ ಸಾಹಿತ್ಯವನ್ನು ಚಿ ಉದಯ್ ಶಂಕರ್ ಅವರು ಬರೆದಿದ್ದಾರೆ. ಉಪೇಂದ್ರ ಕುಮಾರ್ ಅವರು 1990ರ ದಶಕದ ಮಧ್ಯದಿಂದ ಅಂತ್ಯದ ವೇಳೆಗೆ ಚಲನಚಿತ್ರಗಳಿಗೆ ಸಂಯೋಜನೆ ಮಾಡುವುದನ್ನು ನಿಲ್ಲಿಸುವ ಮೊದಲು 3 ಬಾರಿ ನಂಜುಂಡಿ ಕಲ್ಯಾಣ, ಹೃದಯ ಹಾಡಿತು ಮತ್ತು ಜೀವನ ಚೈತ್ರಕ್ಕಾಗಿ
ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಅತ್ಯುತ್ತಮ ಸಂಗೀತ ನಿರ್ದೇಶಕರಿಗೆ ಪಡೆದರು. ಈ ಸಮಯದಲ್ಲಿ ಅವರ ಆರೋಗ್ಯವು ಹದಗೆಟ್ಟಿತು ಮತ್ತು 2002ರಲ್ಲಿ ನಿಧನರಾದರು ಮತ್ತು ಕನ್ನಡ ಚಲನಚಿತ್ರ ವಿಶ್ವಾಮಿತ್ರ 2001 ಅವರ ಕೊನೆಯ ಕೃತಿಯಾಗಿದೆ. ಡೆಕ್ಕನ್ ಹೆರಾಲ್ಡ್ನ ಶ್ರೀಕಾಂತ್ ಶ್ರೀನಿವಾಸ್ ಅವರು ಶ್ರದ್ಧಾಂಜಲಿಯಲ್ಲಿ ಕುಮಾರ್ ಅವರ ಕೊನೆಯ ದಿನಗಳ ಕುರಿತು ಬರೆದಿದ್ದಾರೆ. ಹೊಸ ಅಲೆಯ ಸಂಗೀತ ನಿರ್ದೇಶಕರ ಆಗಮನದಿಂದ ಉಪೇಂದ್ರ ಕುಮಾರ್ ಅವರನ್ನು ನೈಪಥ್ಯಕ್ಕೆ ತಳ್ಳಲಾಯಿತು ಮತ್ತು ಕೆಲಸವಿಲ್ಲದೆ ಕನ್ನಡ ಚಲನಚಿತ್ರೋದ್ಯಮವು ಮರೆತು ಹೋಗಿದೆ. ಜೊತೆಗೆ ಅವರು ಇತ್ತೀಚೆಗೆ ಬಿಡುಗಡೆಯಾದ ಧರ್ಮ ದೇವತೆಗೆ ಸಂಗೀತ ನೀಡಿದ್ದಾರೆ. ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಖಾಸಗಿ ಭಕ್ತಿ ಆಲ್ಬಂಗಳಿಗೂ ಸಂಗೀತ ನೀಡಿದ್ದಾರೆ. ಕನ್ನಡದ ಜೊತೆಗೆ ಒಡಿಶಾ ಚಿತ್ರಗಳಲ್ಲಿ ಕೆಲಸ ಮಾಡಿದರು. ಸುಮಾರು 25ಕ್ಕೂ ಹೆಚ್ಚು ಚಿತ್ರಗಳನ್ನು ಗಳಿಸಿದರು. ಅವುಗಳಲ್ಲಿ ಧರಿತ್ರಿ 1972, ಮನ ಆಕಾಶ 1974, ಪುನರ್ಮಿಲನ 1977, ಕವಿ ಸಾಮ್ರಾಟ್ ಉಪೇಂದ್ರ ಬಂಝಾ 1978 ಮತ್ತು ಅಲಿಭಾ ದಗಾ 1980 ಅವರ ಸಂಗೀತ ಒಡಿಶಾದಲ್ಲಿ ಬಹಳ ಜನಪ್ರಿಯವಾಯಿತು. ಒಡಿಶಾ ಚಲನಚಿತ್ರಗಳಲ್ಲಿನ ಉಪೇಂದ್ರ ಕುಮಾರ್ ಅವರ ಕೆಲಸದ ನೆನಪಿಗಾಗಿ 2009ರಲ್ಲಿ ಸಜಲಾ ಸ್ಮೃತಿ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ಉಪೇಂದ್ರ ಕುಮಾರ್ ಅವರು ಕನ್ನಡ ಚಲನಚಿತ್ರ ನಟಿ HP ಸರೋಜಾ ಅವರ ಸಹೋದರಿ HP ಗೀತಾ ಅವರನ್ನು ಮದುವೆಯಾಗಿದ್ದರು. ಸಂಗೀತ ನೀಡುವುದ ಮುಖಾಂತರ ಸಂಗೀತ ಸುಧೆಯನ್ನ ಹರಿಸಿ ಕನ್ನಡ ಚಿತ್ರರಂಗವನ್ನು ಶ್ರೀಮಂತಗೊಳಿಸಿದ ಪ್ರಮುಖರಲ್ಲಿ ಉಪೇಂದ್ರ ಕುಮಾರ್ ಅವರು ಒಬ್ಬರು. ಇವರು ಬೆಂಗಳೂರಿನಲ್ಲಿ 24 ಜನವರಿ 2002ರಂದು 60ನೇ ವಯಸ್ಸಿನಲ್ಲಿ ಕಾಮಾಲೆಯಿಂದ ನಿಧನರಾದರು. ಇವರು ನೀಡಿರುವ ಚಿತ್ರಗಳ ಸಂಗೀತ ಸುಧೆಯನ್ನ ಇನ್ನು ಜನ ಮರೆಯುವುದಿಲ್ಲ. ಅಂತಹ ಸಂಗೀತ ನಿರ್ದೇಶಕರು ಮತ್ತೆ ನಮ್ಮ ಚಿತ್ರರಂಗದಲ್ಲಿ ಹುಟ್ಟಿ ಬಂದು ಮತ್ತೆ ನಮ್ಮ ಚಿತ್ರರಂಗವನ್ನ ಶ್ರೀಮಂತಗೊಳಿಸಲಿ ಅಂತ ಹೇಳ್ತಾ, ಪ್ರಿಯ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಹೊಸ ವಿಶೇಷ ವ್ಯಕ್ತಿಗಳೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮಸ್ಕಾರ.